ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಇದು ಮಧುಬಾಲ ಬ್ಲೌಸುಗೆ ಪ್ಯಾಡ್ ಯಾವ ಥರ ಸ್ಟಿಚ್ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ. ನಾನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ನಾನು ಹಿಂದಿನ ವೀಡಿಯೋದಲ್ಲಿ ನಾನು ಲೈನಿಂಗ ಯಾವ ಥರ ಕಟ್ ಮಾಡಬೇಕು ಅನ್ನೋದು ತೋರಿಸಿದ್ದೀನಿ. ನಾನು ಇವಾಗ ಯಾವ ಥರ ಸ್ಟಿಚಿಂಗ್ ಮಾಡೋದು ಅನ್ನೋದು ತೋರಿಸ್ತೀನಿ. ನಾನು ಇವಾಗ ಇದನ್ನು ಮಧುಬಾಲ ಬ್ಲೌಸ್ನ, ಇದು ಮೆರೂನ್ ಕಲರು ಬ್ಲೌಸ್ ಪೀಸ್. ಇದು ನೋಡಿ, ಲೈನಿಂಗ್ ಎಲ್ಲನೂ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೆ. ಇದು ಬ್ಯಾಕದು, ಬ್ಯಾಕನ್ನು ಬ್ಲೌಸ್ ಪೀಸ್ಗೆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಅಟ್ಯಾಚ್ ಮಾಡ್ಕೊಂಡು ಕ್ಲೀನಾಗಿ ಕಚ್ಚೆ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅವರು ಬ್ಯಾಕಲ್ಲಿ ಡೌನಲ್ಲಿ ಈ ಥರನೇ ಡಿಸೈನ್ ಬೇಕು ಅಂತ ಹೇಳಿದರು ಅವರು. ಇದು ಬೋಟ್ ನೆಕ್ ಆಗಿರುತ್ತೆ, ಮತ್ತು ಪ್ಯಾಡ್ ಹಾಕಿರ್ತೀನಿ. ಮುಂದೆ ಬಟನ್ಸ್ ಬರುತ್ತೆ. ಇದು ಮಧುಬಾಲ ಬ್ಲೌಸು. ಇದು ನೋಡಿ, ಬ್ಯಾಕೆಲ್ಲ ಲೈನಿಂಗ್ ಎಲ್ಲ ಅಟ್ಯಾಚಿಂಗ್ ಮಾಡ್ಕೊಂಡು ರೆಡಿ ಆಯ್ತಿದ್ದು. ಈಗ ನಾನು ಇದನ್ನು ಫ್ರಂಟ್ ರೆಡಿ ಮಾಡ್ಕೊಳ್ತೀನಿ. ಫ್ರಂಟು ಪ್ರಿನ್ಸಸ್ ಕಟ್ ಬರುತ್ತೆ, ನಾನೀಗ ಬ್ಲೌಸ್ ಪೀಸು ಮೆರೂನ್ ಕಲರ್ ಇರೋದ್ರಿಂದ ಲೈನಿಂಗ್ ಸಹ ಅದೇ ಕಲರ್ ಇರೋದು. ಅದನ್ನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತೀನಿ ಬ್ಲೌಸ್ ಪೀಸ್ಗೆ. ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಬಟ್ಟೆ ಆ ಕಡೆ ಈ ಕಡೆ ಜರುಗಲ್ಲ, ಕ್ಲೀನಾಗಿ ಅಲ್ಲೇ ಕೂತ್ಕೊಳ್ಳುತ್ತೆ. ಯಾವುದೇ ಡ್ರೆಸ್ಸು, ಬ್ಲೌಸು, ನಾವು ಯಾವುದೇ ಒಂದು ಬಟನ್ನ ಸ್ಟಿಚ್ ಮಾಡಬೇಕಾದ್ರೆ ಅದಕ್ಕೆ ಲೈನಿಂಗ್ ಏನೋ ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಈ ಥರ ಅಟ್ಯಾಚಿಂಗ್ ಮಾಡ್ಕೊಂಡು ಇಟ್ಕೊಂಡು ತುಂಬ ಒಳ್ಳೆಯದಿದು. ತುಂಬ ಫಿನಿಶಿಂಗು ಚೆನ್ನಾಗಿ ಬರುತ್ತೆ, ಮತ್ತು ಬಟ್ಟೆನೂ ಸಹ ಬ್ಲೌಸ್ ಪೀಸ್ ಮೇಲುಗಡೆ ಅದು ರಿಂಕಲ್ ಸಹ ಬರಲ್ಲ, ಕ್ಲೀನಾಗಿ ಬರುತ್ತೆ. ಇದು ನಾನು ನೋಡಿ ಇದನ್ನೆಲ್ಲ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಹಿಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ನಾನು ಯಾವ ಥರ ಕಟಿಂಗ್ ಮಾಡಿದ್ದೀನಿ ಅಂತ. ಈ ಸಲ ನಾನು ಯಾವ ಥರ ಅಟ್ಯಾಚಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು. ಇದು ಲೈನಿಂಗ್ ಪೀಸ್ನ 4 ಪೀಸ್ ತೊಗೊಳ್ತೀನಿ ನಾನು. 2 ಪೀಸು ಲೈನಿಂಗ್ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನಾನು. ಇನ್ನೂ 2 ಪೀಸು ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು. ಯಾಕಪ್ಪ ಈ ಥರ ಮಾಡ್ಕೊಳ್ತೀನಿ ಅಂದರೆ, ಇವರು ಪ್ಯಾಡ್ ಹಾಕೋಕ್ಕೆ ಹೇಳಿದ್ದಾರೆ. ಬ್ಲೌಸ್ ಕಪ್ಸು ಪ್ಯಾಡ್ ಅಂತಾರೆ, ಬ್ಲೌಸ್ ಕಪ್ಸ್ ಅಂತಾರೆ, ಹಾಕೋಕ್ಕೆ ಹೇಳಿದ್ದಾರೆ. ಅದಕ್ಕೆ ಅದನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಒಂದು ಲೈನಿಂಗ್ ಪೀಸ್ದು ಅಟ್ಯಾಚ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಬ್ಲೌಸ್ ಪೀಸ್ ಮೇಲೆ ಇನ್ನೊಂದು ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು. ಇದನ್ನು ಇವರು ಈ ಕಸ್ಟಮರ್ ಇವರು ಇದು ಡಿಸೈನಲ್ಲಿ ಬ್ಯಾಕ್ ಬಟನ್ ಡಿಸೈನ್ ಇತ್ತು. ಅವ್ರು ನನಗೆ ಬ್ಯಾಕ್ ಬಟನ್ ಬೇಡ, ಫ್ರಂಟ್ ಬಟನ್ ಮಾಡಿಕೊಡಿ ಅಂತ ಹೇಳಿದರು. ಅದಕ್ಕೆ ಫ್ರಂಟ್ ಬಟನ್, ಇದಕ್ಕೆ ಮುಂದೆ ಹುಕ್ ಬರುತ್ತೆ, ಹಿಂದೆ ಹುಕ್ ಬರಲ್ಲ. ಇದು ಹಿಂದೆಗಡೆ ಬ್ರಾಡ್ ಯು ಶೇಪ್ ಥರ ಬರುತ್ತೆ, ಅದಕ್ಕೆ ಹಿಂದೆ ಕಟ್ಟೋದು ಒಂದು ಡೋರಿ ಬರುತ್ತೆ. ಇದು ಬಟ್ಟೆ ಬೇರೆ ಸ್ವಲ್ಪ ಈ ಥರ ಡಿಸೈನ್ಸ್ಗಳು ಕಸ್ಟಮರು ಕೊಟ್ಟಾಗ ಏನಾಗ್ಬಿಡುತ್ತೆ ಅಂದರೆ, ಬಟ್ಟೆ ಒಂದು ಮೀಟಿದ್ರೆ ಪರವಾಗಿಲ್ಲ. ಇದು ಸ್ಯಾರಿನೇ ಒಂದು ಕಲರ್ ಇದೆ, ಬ್ಲೌಸೇ ಒಂದು ಕಲರ್ ಇದೆ, ಅಂದರೆ ಕಾಂಬಿನೇಷನ್ ಥರ ಕೊಟ್ಟಿದ್ದಾರೆ ಅವರು. ಇದು ಬ್ಲೌಸ್ ಬಂದು ಮೆರೂನ್ ಕಲರಲ್ಲಿದ್ದರೆ, ಸ್ಯಾರಿ ಬಂದು ಲೈಟು ಕನಕಾಂಬರ ಕಲರ್ ಅನಿಸುತ್ತೆ. ಅದು ಪಿಂಕು, ಲೈಟ್ ಪಿಂಕ್ ಸ್ವಲ್ಪ ಡಾರ್ಕ್ ಬರ್ತದೆ, ಅದು ಆ ಥರ ಇದೆ ಬಟ್ಟೆ. ಇದು ನೋಡಿ, ಇದೆಲ್ಲ ರೆಡಿ ಆಯ್ತು. ಈಗ ಇದಕ್ಕೆ ಬೆಲ್ಟ್ ಪಟ್ಟಿ ಸಹ ಬರುತ್ತೆ, ಬೆಲ್ಟ್ ಪಟ್ಟಿನೂ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಪೀಸನ್ನು. ನಾನು ಇದನ್ನು ಮೊದಲೇ 2 ಪೀಸು ನಾನು, ಯಾಕಂದರೆ ಸ್ವಲ್ಪ ಲೈನಿಂಗ್ ಸ್ವಲ್ಪ ಜಾಸ್ತಿ ತೊಗೊಂಡು ಇಟ್ಕೊಂಡಿರ್ತೀನಿ. ಯಾಕೆ ಲೈನಿಂಗ್ ಜಾಸ್ತಿ ತೊಗೊಂಡು ಇಟ್ಕೊಂಡಿರ್ತೀನಿ ಅಂದರೆ, ಈ ಬೆಲ್ಟ್ ಪಟ್ಟಿಗೆ, ಹುಕ್ ಪಟ್ಟಿಗೆ ಎಲ್ಲ ಬಟ್ಟೆ ಜಾಸ್ತಿ ಬೇಕಾಗುತ್ತೆ. ನಾವು ಬೇರೆ ಬಟ್ಟೆನ ಸಹ ಹುಡ್ಕೋಕ್ಕಾಗಲ್ಲ. ಒಂದು 10 ಸೆಂಟಿಮೀಟ್ರ್ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಈ ಥರ ಎಲ್ಲ ಇವಾಗ ಮಧುಬಾಲ ಬ್ಲೌಸು ಮತ್ತು ಮುಂದೆಗಡೆ 2 ಲೈನಿಂಗ್ ಬರುತ್ತೆ. ಸ್ಲೀವ್ ಲೆಂತ್ ಇವ್ರದ್ದು 10.5 ಏನೋ ಇದೆ, ಅದಕ್ಕೆ ನಾನು 1.5 ಮೀಟ್ರ್ ಲೈನಿಂಗ್ ತೊಗೊಂಡಿದ್ದೀನಿ ನಾನು ಇದನ್ನು ಅವರಿಗೆ. ಅಂದರೆ 1.25 ಆದರೆ ಅಡ್ಜಸ್ಟ್ ಮಾಡ್ಕೊಳ್ಬೋದು, ಆದರೆ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡು ಇಟ್ಕೊಂಡಿರ್ತೀನಿ, ಹೆಚ್ಚು ಕಮ್ಮಿ ಏನಾದರೂ ಆಗಬಾರ್ದು ಅಂತಂದ್ಬಿಟ್ಟು. ನೋಡಿ, ಇದೆಲ್ಲ ರೆಡಿ ಆಯ್ತು. ಈಗ ಸ್ಲೀವಿಗೆ ಈ ಥರ ಡಿಸೈನ್ ಕೊಟ್ಟಿದ್ದಾರೆ, ಅದಕ್ಕೆ ಬಟ್ಟೆ ಸಾಲ್ತಾ ಇರಲಿಲ್ಲ ಸೈಡಲ್ಲಿ ಸ್ವಲ್ಪ, ಅದಕ್ಕೆ ಒಂದು ಸ್ವಲ್ಪ ಪೀಸ್ನೆಲ್ಲನೂ ಅಟ್ಯಾಚ್ ಮಾಡ್ತಾಯಿದ್ದೆ. ಇವರು ಬ್ಲೌಸ್ ಪೀಸು ಈ ಥರ ಏನಾದ್ರು ಸಪ್ರೇಟ್ ಕೊಟ್ಟಾಗ 80 ಸೆಂಟಿಮೀಟರ್ ಅಷ್ಟು ಕೊಟ್ಬಿಡ್ತಾರೆ ಇವರು. ಡಿಸೈನ್ ಸಹ ಹೇಳ್ತಾರೆ, ಮತ್ತು ಸ್ಲೀವ್ ಲೆಂತ್ ಉದ್ದ ಬೇಕು ಅಂತಲೂ ಹೇಳ್ತಾರೆ. ಆವಾಗ ಸ್ವಲ್ಪ ಬಟ್ಟೆ ನಮಗೆ ಶಾರ್ಟೇಜ್ ಆಗುತ್ತೆ. ಈಗ ನಾನು ಫ್ರಂಟು ಬ್ಯಾಕ್ ಕಟ್ಟೋಕ್ಕೆ ಡೋರಿಗೆ ಬೇರೆ ಪೀಸ್ ತೊಗೊಂಡ್ಬಂದು
ಅಂದರೆ ಆ ಬ್ಲೌಸ್ಗೆ ಕರೆಕ್ಟಾಗಿ ಅವರು ಗೋಲ್ಡ್ ಕಲರ್ ಬೇಡ ಅಂತ ಹೇಳಿದರು. ಅಂದರೆ ರೆಡಿಮೇಡ್ ಬೇಡ ನನಗೆ, ಬಟ್ಟೆಯಲ್ಲೇ ಸಹ ಹಾಕಿ ಅಂತ ಹೇಳಿದರು ಅವರು. ಅದಕ್ಕೆ ಅದೇ ಕಲರ್ ಸ್ವಲ್ಪ ಒಂದೊಂದು ಶಾಪಲ್ಲಿ ಸಿಗುತ್ತೆ, ಪರ್ಫೆಕ್ಟಾಗಿ ಸಿಗೋಲ್ಲ. ಆದ್ರೂ ನಿಯರೆಸ್ಟಾಗಿ ನೋಡಿ ತೊಗೊಂಡು ಬಂದು ಹಾಕಿದ್ದೀನಿ ಇದಕ್ಕೆ. ನೋಡಿ ಇವಾಗ ಫ್ರಂಟು ಬ್ಯಾಕು ಸ್ಲೀವ್ ಎಲ್ಲ ರೆಡಿ ಆಯಿತು. ಫಸ್ಟೇ ಈ ಥರ ಪಾರ್ಟ್ಸ್ಗಳನ್ನ ಫ್ರಂಟು ಬ್ಯಾಕು ಇರೋದನ್ನೆಲ್ಲ ಅಟ್ಯಾಚಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ನಾವು ನೆಕ್ಸ್ಟ್ ಕೆಲಸ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ. ಈಗ ಫಸ್ಟೇ ಬ್ಯಾಕ್ ರೆಡಿ ಆಯಿತು, ಮತ್ತು ಸ್ಲೀವ್ ರೆಡಿ ಆಯಿತು, ಫ್ರಂಟು ಸಹ ರೆಡಿ ಮಾಡಿಟ್ಕೊಂಡಿದ್ದೆ. ನೋಡಿ ಕಪ್ಸ್ ತೊಗೊಂಡಿದ್ದೀನಿ ನಾನು. ಕಪ್ಸು ಚೆಸ್ಟ್ ಬಂದು 36 ಇದೆ. 36ಗೆ ನಾನು ಒಂದು ಸ್ವಲ್ಪ ದೊಡ್ಡದಿರಲಿ ಅಂತ 38 ತೊಗೊಂಡಿದ್ದೀನಿ ನಾನು. ಇದನ್ನು ನೋಡಿ ಕ್ಲೀನಾಗಿ ಮಾರ್ಕ್ ಮಾಡ್ಕೊಳ್ತೀನಿ, ಎಲ್ಲಿ ಕಪ್ಸ್ ಅಟ್ಯಾಚ್ ಮಾಡಬೇಕು ಅಂದ್ಬಿಟ್ಟು ಮಾಡ್ಕೊಂಡ್ಬಿಟ್ಟು ಅದನ್ನು ಕಪ್ಸ್ ಅದನ್ನು ಉಲ್ಟಾ ಮಾಡ್ಕೊಳ್ತೀನಿ. ಉಲ್ಟಾ ಮಾಡಿಕೊಂಡು ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡು ಆ ಹೊಟ್ಟೆಗೆ ಅಟ್ಯಾಚಿಂಗ್ ಆಗೋ ಥರ ರಫಿಂಗ್ ಹೊಡ್ಕೊಳ್ತೀನಿ ನಾನು. ಯಾಕಪ್ಪ ರಫಿಂಗ್ ಹೊಡ್ಕೊಳ್ತೀನಿ ಅಂದರೆ ಬಟ್ಟೆ ಆ ಕಡೆ ಈ ಕಡೆ ಜರುಗಬಾರ್ದು, ಆ ಬಟ್ಟೆಯಲ್ಲೇ ಅಟ್ಯಾಚ್ ಆಗಿರಬೇಕು ಅಂತ. ನೋಡಿ ಈ ಥರ ಬರುತ್ತೆ, ಅದನ್ನು ಉಬ್ಬಿದ್ರೆ ಮೇಲೆ ಬಂದು ಈ ಥರ ಕೂತ್ಕೊಳ್ಳುತ್ತೆ. ಇದಕ್ಕೆ ನೋಡಿ ಕ್ಲೀನಾಗಿ ಲೈನಿಂಗ್ ಪೀಸು ಮತ್ತು ಬ್ಲೌಸ್ ಪೀಸ್ಗೆ ಲೈನಿಂಗ್ ಅಟ್ಯಾಚ್ ಮಾಡಿದ್ನಲ್ವ, ಅದು 3 ಪೀಸನ್ನು ಸಹ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಅಟ್ಯಾಚ್ ಮಾಡಿ ಇಟ್ಕೊಳ್ಬೇಕು. ಇವನ್ನ ಮಾಡಿಕೊಂಡಾಗ ನಾವು ನೆಕ್ಸ್ಟ್ ಅಟ್ಯಾಚ್ ಮಾಡೋಕ್ಕೆ ಹೋದಾಗ ನಮಗೆ ಕೆಲಸಗಳು ಸ್ವಲ್ಪ ಬೇಗ ಈಸಿ ಆಗ್ತವೆ. ಇವು ಈ ಥರ ಎಲ್ಲನೂ ಒಂದೊಂದು ಪಾರ್ಟ್ಸ್ನೂ ಸಹ ಅಟ್ಯಾಚ್ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಇದು ಫುಲ್ಲು ರೆಡಿ ಆಯ್ತಿದ್ದು. ಫುಲ್ ರೆಡಿ ಆದಮೇಲೆ ನೋಡಿ ಈ ಥರ ಬರುತ್ತೆ ಶೇಪ್. ಕ್ಲೀನಾಗಿ ತುಂಬ ಚೆನ್ನಾಗಿ ಬಂದಿತ್ತು ಶೇಪ್ ಅದು. ನೋಡಿ ಈಗ ನಾನು ಅದನ್ನು ನೋಡ್ಕೊಳ್ತಾ ಇದ್ದೀನಿ, ಕಟ್ಟೋದು ಎಲ್ಲಿ ಬರುತ್ತೆ ಅನ್ನೋದು ನೋಡಿಕೊಂಡು ಮಾಡ್ತಾಯಿದ್ದೀನಿ ನಾನು ಇವಾಗ ಇದನ್ನು. ಅವ್ರಿಗೆ ಮುಂದೆ ಕಟ್ಟೋಕ್ಕೆ ಡೋರಿ ಬೇಕಂತೆ, ಅದನ್ನು ನೋಡ್ತಾ ಇದ್ದೆ ನಾನು. ಈ ಥರ ಇಟ್ಟರೆ ಸರಿ ಹೋಗುತ್ತೆ, ನಾನು ಸ್ವಲ್ಪ ಜಾಸ್ತಿ ಇಡೋದು ಕಮ್ಮಿ ಇಡೋದು ಅಂದ್ಬಿಟ್ಟು ನೋಡ್ತಾ ಇದ್ದೆ. ನಾನು ಇದಕ್ಕೆ ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಕೊಡ್ತೀನಿ ನಾನು ಇದನ್ನು. ಇದು ಕಪ್ಸ್ ಅಟ್ಯಾಚ್ ಮಾಡೋದ್ರಿಂದ ಆ ಪೀಸು ಸಪ್ರೇಟಾಗಿ ಪೈಪಿಂಗ್ ಅಟ್ಯಾಚ್ ಮಾಡಬೇಕಾಗುತ್ತೆ. ನಾನು ಗೋಲ್ಡ್ ಕಲರ್ ಪೈಪಿಂಗ್ ಅಟ್ಯಾಚ್ ಮಾಡಿ ಮೊದಲೇ ಡೋರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ರೆಡಿ ಮಾಡಿಟ್ಕೊಂಡು ನೋಡಿ ಅಲ್ಲಿಂದ 1.5 ಇಂಚಷ್ಟು ದೂರಕ್ಕೆ ಅಟ್ಯಾಚ್ ಫುಲ್ಲು ಮಾಡ್ಕೊಳ್ಳಲ್ಲ, ಅದು ಫುಲ್ಲು ಕ್ಲೋಸ್ ಆಗುತ್ತೆ ಅದು ಅಲ್ಲಿಗೆ. ಇವಾಗ ನಾನು ಪೈಪಿಂಗ್ ಎಲ್ಲಿ ಹೊಡೆದಿದ್ದೀನೋ ಅಲ್ಲಿಗೆ ಅದು ಅಟ್ಯಾಚ್ ಆಗುತ್ತೆ, ಮುಂದಕ್ಕೆ ಅದು ಫುಲ್ಲು ಕ್ಲೋಸ್ ಆಗುತ್ತೆ. ಇದು ನಾನು ಡೋರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲೇ ನಾನು, ಮತ್ತು ಪೈಪಿಂಗ್ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೋಡಿ ಇವಾಗ ಅದು ಕ್ಲೀನಾಗಿ ಸಣ್ಣದಾಗಿ ನಮಗೆ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ಪೈಪಿಂಗ್ ಹೊಡಿತಾ ಇದ್ದೀನಿ ನಾನು ಇದನ್ನು. ಪೈಪಿಂಗ್ ನಮಗೆ ಬೇಡ ಅನ್ನೋರು ಸಹ ಎಮ್ಮಿಂಗ್ ಸಹ ಮಾಡ್ಕೊಳ್ಬೋದು. ನಾನು ಪೈಪಿಂಗ್ ಮಾಡ್ತಾಯಿದ್ದೀನಿ ನಾನು ಇದನ್ನು. ನೋಡಿ ಸಣ್ಣದಾಗಿ ಗೋಲ್ಡ್ ಕಲರಲ್ಲಿ ಹೊಡಿತಾ ಇದ್ದೀನಿ. ನೋಡಿ ಈ ಥರ ಕ್ಲೀನಾಗಿ ಆ ಶೇಪ್ ಹತ್ರ ಅದು ಸ್ವಲ್ಪ ಚೂಪ್ ಬರಬೇಕು ಆ ಡೋರಿ ಹತ್ರ, ಅದನ್ನು ಸ್ವಲ್ಪ ನೋಡಿಕೊಂಡು ಕ್ಲೀನಾಗಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇದು ಫುಲ್ಲು ರೆಡಿ ಆಯ್ತಿದ್ದು. ಇವಾಗ ಕರೆಕ್ಟ್ ಅದಕ್ಕೆ ಅಲ್ಲಿಗೆ ಅಟ್ಯಾಚ್ ಆಗಿ ಹೋಗ್ಬೇಕಲ್ವ, ಅಲ್ಲಿಗೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೆ. ಮಾರ್ಕ್ ಮಾಡಿಕೊಂಡು ಫ್ರಂಟ್ ಪೀಸ್ನ ಎಲ್ಲಿಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನೋಡ್ತಾ ಇದ್ದೆ ನಾನು. ನೋಡಿ ಎಲ್ಲ ಆಯಿತು. ಇವಾಗ ಫ್ರಂಟ್ ಪೀಸ್ಗೂ ಪೈಪಿಂಗ್ ಹೊಡ್ಕೊಳ್ಬೇಕಾಗಿತ್ತು. ಅದೇನಾಗುತ್ತೆ ಅಂದರೆ ನಾವು ಈ ಪೀಸ್ ಅಟ್ಯಾಚ್ ಮಾಡಬೇಕು ಅನ್ನೋವಾಗ ಅದು ಆ ಕೆಲಸ ಬರ್ತದೆ ಅದು. ಅದಕ್ಕೆ ಅದನ್ನು ಅಟ್ಯಾಚ್ ಮಾಡಿಕೊಂಡು ನೋಡಿ ಥ್ರೆಡ್ ಪೈಪಿಂಗ್ ಮಾಡ್ತಾಯಿದ್ದೀನಿ. ಇದು ಫ್ರಂಟ್ ಸೈಡ್ ಅಲ್ವಾ, ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂದ್ಬಿಟ್ಟು ಥ್ರೆಡ್ ಪೈಪಿಂಗ್ ಅದರೊಳಗಡೆ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೆ ನಾನು. ನೋಡಿ ಈಗೆಲ್ಲನೂ ಫುಲ್ಲು ರೆಡಿ ಆಯ್ತಿದ್ದು. ಈಗ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ, ಕರೆಕ್ಟಾಗಿ ಅಲ್ಲಿ ಒಂದು ಮಾಮೂಲಿ ಒಂದು 1/4 ಇಂಚಿಗೆ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನಾನು. ಬಟ್ಟೆ ಎಕ್ಸ್ಟ್ರಾ ಮಿಕ್ಕಿದ್ರೆ ಕೆಳಗಡೆ ಮಿಕ್ಕಿದ್ರೂ ಪರವಾಗಿಲ್ಲ, ಮೇಲೆ ಮಿಕ್ಕೋದು ಬೇಡ ಅಂದ್ಬಿಟ್ಟು ನೋಡಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ನಾನು. ಇವಾಗ ಒಂದು ಸೈಡ್ ಆಯಿತು ಇದು, ಇವಾಗ ಇನ್ನೊಂದು ಸೈಡ್ ಸಹ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗತ್ತೆ. ಇದು ಚೂರು ಹೆಚ್ಚು ಕಮ್ಮಿ ಆದರೆ ಫ್ರಂಟ್ ಶೇಪೇ ಹೋಗ್ಬಿಡುತ್ತೆ. ಇದು ಆದಷ್ಟು ಸ್ವಲ್ಪ ನೋಡಿಕೊಂಡು ನಿಧಾನವಾಗಿ ಮಾಡಿ. ಇಲ್ಲ ನಿಮಗೆ ಕನ್ಫ್ಯೂಸ್ ಏನಾದರೂ ಆಯಿತು ಅಂದರೆ ಸ್ವಲ್ಪ ನೀವು ಪಾರ್ಟ್ಸ್ನ ಅಟ್ಯಾಚ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ಲ, ಆವಾಗ ಎಲ್ಲಿ ಅಟ್ಯಾಚ್ ಮಾಡಬೇಕು, ಯಾವ ಥರ ಅಟ್ಯಾಚ್ ಮಾಡಬೇಕು ಸ್ವಲ್ಪ ನೋಡಿಕೊಂಡು ಟಚಿಂಗ್ ಮಾಡ್ಕೊಳ್ಳಿ. ನೋಡಿ ಇದೆಲ್ಲ ಫುಲ್ ರೆಡಿ ಆಯಿತು. ಒಂದು ಸ್ವಲ್ಪ ಕಚ್ಚೆ ಮಿಕ್ಕಿತ್ತು, ನಾನು ಅದೊಂದು ಚೂರು ಇರಲಿ, ಮುಂದೆ ಏನಾದರೂ ಲೂಸು ಟೈಟು ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತಿದ್ದೆ.
ನೋಡಿ ಈಗ ಅದು ಫುಲ್ಲೆಲ್ಲ ರೆಡಿ ಆಯಿತು. ಇದು ಪಟ್ಟಿನ ನಾನು ಕಚ್ಚೆ ಕಾಣ್ದಿರೋ ಥರ ಮಾಡೋಣ ಅಂದ್ಕೊಂಡೆ. ಕಪ್ಸ್ ಬೇರೆ ಹಾಕ್ಬಿಟ್ಟಿದ್ದೀನಲ್ವ, ಕಪ್ಸ್ ಹಾಕಿದ್ರೆ ಅದು ಆ ಥರ ಆಗೋಲ್ಲ ಅದು ಬಟ್ಟೆದು. ಅದಕ್ಕೇನು ಮಾಡ್ಬಿಡ್ತೀನಿ, ಡೈರೆಕ್ಟಾಗಿ ಇದನ್ನು ಈ ಥರ ಹೊಲ್ದು ಆಮೇಲೆ ಓವರ್ಲಾಕ್ ಮಾಡ್ಕೊಳ್ತೀನಿ ನಾನು. ಅದು ಸಹ ಮಾಡ್ಕೊಳ್ಬೋದು ನಾವು. ಇನ್ನು ಬ್ಯಾಕು ಲೆಂತ್ ಇತ್ತಲ್ವ, ಅದು ಕರೆಕ್ಟಾಗಿ ಆಗುತ್ತಾ ಪಟ್ಟಿ ಅನ್ನೋದು ನೋಡ್ತಾ ಇದ್ದೇನೆ ನಾನು. ನೋಡಿ ಈಗ ಒಂದು ಸೈಡ್ ರೆಡಿ ಆಯ್ತಿದ್ದು. ಇವಾಗ ಇನ್ನೊಂದು ಸೈಡ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದು ಬ್ಯಾಕಲ್ಲಿ ಒಂದೊಂದು ಬ್ಲೌಸ್ಗೆ ಬ್ಯಾಕಲ್ಲಿ ಡಿಸೈನ್ ಜಾಸ್ತಿ ಇರುತ್ತೆ. ಈ ಬ್ಲೌಸ್ಗೆ ಫ್ರಂಟೇ ಡಿಸೈನ್ ಸ್ವಲ್ಪ ಜಾಸ್ತಿ. ನಾನು ಅದು ಹುಕ್ಪಟ್ಟಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ ನಾನು. ನೋಡಿಬಿಟ್ಟು ನೋಡಿದ್ದು ಅದು ನೋಡಿಬಿಟ್ಟು ನಾನು ಆಮೇಲೆ ಬ್ಯಾಕಿಗೆ ಇದು ಪೈಪಿಂಗ್ ಕೊಡಬೇಕಿತ್ತು. ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ಇದನ್ನು ನೋಡಿ. ಈ ಥರ ಶೇಪಲ್ಲಿ ಸ್ವಲ್ಪ ಕಚ್ಚೆ ಕಟ್ ಮಾಡಬೇಕಾಗುತ್ತೆ. ಕಚ್ಚೆ ಕಟ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ ಕೊಡಬೇಕಾಗತ್ತೆ. ಇದು ಥ್ರೆಡ್ ಪೈಪಿಂಗ್ ಸಹ ಕೊಡ್ಕೊಳ್ಬೋದು, ಇಲ್ಲ ನಾವು ಹಾಗೆ ಫೋಲ್ಡ್ ಮಾಡಿ ಹೊಲ್ಕೊಳ್ತೀನಿ ಅದು ಹೊಲ್ಕೊಳ್ಬೋದು. ಇಲ್ಲ ನಾನು ಎಮಿಂಗ್ ಮಾಡ್ಕೊಳ್ತೀನಿ ಅನ್ನೋರು ಮಾಮೂಲಿ ಲೈನಿಂಗ್ ಪೀಸ್ನ ಅಟ್ಯಾಚಿಂಗ್ ಮಾಡ್ಕೊಂಡು ಎಮಿಂಗ್ ಸಹ ಮಾಡ್ಕೊಳ್ಬೋದು. ಆ ಥರ ಸಹ ಮಾಡ್ಕೊಳ್ಬೋದು. ನಿಮಗೆ ಕಸ್ಟಮರು ಯಾವ ಥರ ಹೇಳ್ತಾರೋ ಆ ಥರ ಮಾಡಿ ನೀವು. ನನಗೆ ಡಿಸೈನಲ್ಲಿ ಪೈಪಿಂಗ್ ಇತ್ತು, ಅದಕ್ಕೆ ನಾನು ಪೈಪಿಂಗ್ ಹೊಡಿತಾ ಇದ್ದೀನಿ. ನಾನು ಕಸ್ಟಮರು ತೋರಿಸಿ ನನಗೆ ಇದು ಬ್ಯಾಕ್ ಬಟನ್ ಇದೆ, ನನಗೆ ಫ್ರಂಟ್ ಬಟನ್ ಮಾಡಿಕೊಡಿ, ಡಿಸೈನ್ ಇದೇ ಥರನೇ ಮಾಡಿಕೊಡಿ ಅಂತೆಲ್ಲ ಫೋಟೋ ಕಳಿಸಿದ್ರು. ಅದಕ್ಕೆ ನಾನು ಅದೇ ಥರನೇ ಮಾಡ್ತಾಯಿದ್ದೀನಿ ನಾನು ಇವಾಗ ಇದನ್ನು. ಅದು ಬ್ಯಾಕಿಗೆ ಗೋಲ್ಡನ್ ಪೀಸ್ ಸಾಲಿಲ್ಲ, ಅದು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೆ, ಆದರೆ ಸಾಲಿಲ್ಲ. ಅದಕ್ಕೇನು ಮಾಡ್ತೀನಿ, ಈಗ ರೆಡಿ 1.5 ಇಂಚ್ ಅಗಲ ಕಟ್ ಮಾಡಿಕೊಂಡು ಎರಡೂ ಜಾಯಿಂಟ್ ಮಾಡಿಕೊಂಡು ಅದನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊತೀನಿ. ಇದಾದಮೇಲೆ ಈಗ ನಾನು ಮೊದಲೇ ಡೋರಿ ರೆಡಿಮೇಡ್ ಡೋರಿ ಎಲ್ಲ ಇದು. ಫಸ್ಟೇ ಡೋರಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಬಟ್ಟೆ ಡೋರಿನೇ ಇದು. ಅದನ್ನು ಈಗ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ನಾನು ಇವಾಗ. ಇದನ್ನು ಸಹ ಯು ಶೇಪ್ ಥರನೇ ಬರುತ್ತೆ. ಕೆಳಗಡೆನೂ ಅದೇ ಥರನೇ ಬರುತ್ತೆ ಆಪೋಸಿಟ್ಟು, ಮೇಲ್ಗಡೆನೂ ಈ ಥರನೇ ಬರುತ್ತೆ. ಇದು ನೋಡಿ, ಬ್ಯಾಕ್ ಎಲ್ಲ ಗೋಲ್ಡನ್ ಕಲರೆಲ್ಲ ಪೈಪಿಂಗ್ ಕೊಟ್ಟಿದ್ದೀನಿ. ಅದೆಲ್ಲ ಕಚ್ಚೆಲ್ಲ ಕ್ಲೀನಾಗಿ ಕಟ್ ಮಾಡ್ತಾಯಿದ್ದೆ, ಇದ್ದೆ ಪೈಪಿಂಗ್ ರೌಂಡ್ ತಿರುಗಲ್ಲ ಅಂತ. ನೋಡಿ ಈಗ ಇದೆಲ್ಲ ಫುಲ್ಲು ರೆಡಿ ಆಯಿತು. ನಮಗೆ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಪೈಪಿಂಗ್ ಕೊಡ್ತಾಯಿದ್ದೀನಿ ನಾನು ಇವಾಗ ಇದನ್ನು. ಇದು ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಕೊಡ್ತಾಯಿದ್ದೀನಿ. ಇದು ಬೋಟ್ ನೆಕ್ಕು ಮಧುಬಾಲ ಬ್ಲೌಸು ಕಪ್ಸು ಹಾಕಿರೋ ಬ್ಲೌಸ್ ಇದು. ಅಂದರೆ ಕೆಲಸ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ ಇದು, ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಹಾಕೊಳ್ಳೋರಿಗೂ ಚೆನ್ನಾಗಿರುತ್ತೆ. ಇದು ಎಲ್ಲರಿಗೂ ಹೊಲ್ಕೊಟ್ಟಿದ್ದೀನಿ, ನಾನೇ ಇನ್ನೂ ಒಂದು ಹೊಲ್ಕೊಂಡಿಲ್ಲ. ಇದು ಅದೇ ನಮಗೆ ಇನ್ನೂ ಟೈಮ್ ಬಂದಿಲ್ಲ ಅನಿಸುತ್ತೆ, ಬಂದಾಗ ಹೊಲ್ಕೊಂಡು ಹಾಕ್ಕೊಳ್ಳೋದೊಂದು. ನೋಡಿ ಇದು ಫುಲ್ಲೆಲ್ಲ ರೆಡಿ ಆಯ್ತಿದ್ದು. ಫುಲ್ ರೆಡಿ ಆದಮೇಲೆ ಮೊದಲೇ ಒಂದೊಂದು ಸ್ಟಿಚಿಂಗ್ ಹಾಕ್ಕೊಂಡಿದ್ದೆ ನಾನು ಅದನ್ನು. ಇವಾಗ ಇನ್ನೊಂದು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು. ನೋಡಿ ಇದು ಫುಲ್ಲೆಲ್ಲ ರೆಡಿ ಆಯಿತು. ಈಗ ಉಕ್ಸ್ ಪಟ್ಟಿ, ದಾರ ಪಟ್ಟಿ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಆ ಪೀಸುಗಳು ಇಷ್ಟಿಷ್ಟೇ ಇದ್ವು, ಅವನ್ನೆಲ್ಲ ನೋಡಿ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಇವಾಗ. ಅದು ಬಟ್ಟೆ ಇಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ಲೈನಿಂಗ್ ಪೀಸ್ ಇತ್ತಲ್ವ ಹುಕ್ಪಟ್ಟಿಗೆ ದಾರ ಪಟ್ಟಿಗೆ, ಅದನ್ನೇ ಎರಡೂ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೆ ನಾನು ಇವಾಗ ಇದನ್ನು. ಈಗ ಫ್ರಂಟು ಹುಕ್ಪಟ್ಟಿ ದಾರ ಪಟ್ಟಿ ಹಾಕಿ ಶೋಲ್ಡರ್ ಟಚ್ ಮಾಡಿ ಸ್ಲೀವ್ ಟಚ್ ಮಾಡಿದ್ರೆ ಸೈಡ್ ಹೊಡೆದ್ರೆ ಇದ್ರ ಕೆಲಸ ಮುಗಿಯುತ್ತೆ. ನೆಕ್ಕೆಲ್ಲನೂ ಮೊದಲೇ ನಾವು ಪೈಪಿಂಗ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀರಿ. ಇವಾಗೇನು ಅದ್ರ ಕೆಲಸ ಏನು ಇರೋಲ್ಲ ನಮಗೆ. ಇದು ಫುಲ್ಲು ರೆಡಿ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೋಡಿ ಹುಕ್ಪಟ್ಟಿ ದಾರ ಪಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನಿದು. ಈ ಥರ ಎಲ್ಲ ಫಿನಿಶಿಂಗ್ ಆದಮೇಲೆ ಲಾಸ್ಟಲ್ಲೇ ಹುಕ್ಪಟ್ಟಿ ದಾರ ಪಟ್ಟಿನ ರೆಡಿ ಮಾಡ್ಕೊಳ್ಬೇಕು. ನೋಡಿ ಈಗ ರೆಡಿ ಆಯ್ತಿದ್ದು. ಮೆರೂನ್ ಕಲರು ಬ್ಲೌಸ್ ಇದು. ಮೆರೂನ್ ಅಂದರೆ ಒಂಥರ ಪಿಂಕ್ ಮೆರೂನ್ ಥರ ಬರುತ್ತೆ ಬ್ಲೌಸ್ ಇದು. ಫುಲ್ಲು ಡಾರ್ಕ್ ಮೆರೂನ್ ಸಹ ಅಲ್ಲ, ಇದು ಪಿಂಕ್ ಮೆರೂನ್ ಥರ ಬ್ಲೌಸ್ ಇದು. ನೋಡಿ ಅದು ಕಚ್ಚೆ ಒಳಗಡೆ ಕ್ಲೋಸ್ ಆಗಬೇಕಿತ್ತು, ಅದಕ್ಕೆ ಅದನ್ನು ಕ್ಲೋಸ್ ಮಾಡ್ತಾಯಿದ್ದೆ ನಾನು ಇವಾಗಿದ್ದು. ನೋಡಿ ಈಗ ರೆಡಿ ಆಯ್ತಿದ್ದು. ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು. ಅವಕ್ಕೆಲ್ಲ ಫ್ಲವರ್ ಹಾಕಬೇಕು, ಆಮೇಲೆ ಫ್ಲವರ್ ಹಾಕ್ತೀನಿ ಡೋರಿಗೆಲ್ಲ ನಾನು. ನೋಡಿ ಇದು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ.
ಎರಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇದಕ್ಕೆ ಏನು ಶೋಲ್ಡರ್ ಬಟನ್ ಏನು ಬೇಡ ಇದು. ನೋಡಿ ಫಸ್ಟು ಡೋರಿಗೆ ಸ್ವಲ್ಪ ಬಟ್ಟೆ ಮೇಕಿತ್ತು, ನಾ ಬಟ್ಟೆ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಅಟ್ಯಾಚ್ ಮಾಡಿ ನೋಡಿ ಸ್ಲೀವೆಲ್ಲನೂ ಸಹ ಅಟ್ಯಾಚ್ ಮಾಡಿದ್ದೀನಿ. ನೋಡಿ ಫೈನಲ್ ಲುಕ್ಕು ಈ ಥರ ಬರುತ್ತೆ. ಇನ್ನು ಐರನ್ ಸಹ ಮಾಡಲಿಲ್ಲ, ಹುಕ್ಸ್ ಪಟ್ಟಿ ಸಹ ಹಾಕಿಲ್ಲ ನಾನು. ಫುಲ್ ಫಿನಿಶ್ ಆದಮೇಲೆ ಈ ಥರ ಬರುತ್ತೆ. ಥ್ಯಾಂಕ್ ಯು.